ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ನೋಡ್ತಾ ಇದ್ರಿ, ಬೆಳಗ್ಗೆ ಬೆಳಗ್ಗೆ ಟಿಫನ್ ಮಾಡಕತ್ತೀನಿ. ಪಡ್ಡು ಮಸ್ತ್ ಅಂದ್ರೆ ಮಸ್ತಾಗಿ ಬರಾಕತ್ತಿದ್ವು. ಸೊ ಆವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ, ಅಂದರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಕಾವೇರಿ ಇನ್ನೇನು ರೆಡಿ ಆಗಾಕತ್ತಿದ್ಲು, ಹೀಗಾಗಿ ಅವಸರವಾಗಿ ಬಿಸಿ ಬಿಸಿ ಪಡ್ನ ಹಾಕಾಕತ್ತಿದ್ದೆ ನೋಡ್ರಿ. ನಾನು ಚಟ್ನಿ ಅಂತೂ ಆಲ್ರೆಡಿ ರೆಡಿ ಮಾಡಿಟ್ಟೀನಿ. ಬಾಕ್ಸಿಗೆ ಏನೈತಿ ರೈಸ ಮಾಡೀನಿ. ಆಕೆ ರೈಸ ಒಯ್ತಾಳ ಡೈಲಿ, ನಿಮಗೆ ಗೊತ್ತನ ಐತಿ. ಮತ್ತೇನೈತಿ ಪಡ್ಡನ ಅಕ್ಕಿಗೆ ನನಗೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಟಿಫನ್ ನಾನು ಅಕ್ಕಿ ಜೊತೆನ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಒಬ್ಬಕ್ಕೆ ತಿನ್ನೋಕ್ಕೂ ಬೇಜಾರು, ಆಮೇಲೆ ತಣ್ಣಗಾಗಿ ಬಿಟ್ಟಿರ್ತೈತಿ. ಅದಕ್ಕೋಸ್ಕರ ಹೆಂಗೂ ಒಂದು 8:45 ಆಗೇ ಬಿಟ್ಟಿರ್ತೈತಲ್ಲ. ಹೀಗಾಗಿ ಇಬ್ಬರು ಸೇರಿನ ಟಿಫನ್ ಮಾಡಿರ್ತೀವಿ, ಆಲ್ಮೋಸ್ಟ್ ಮಾಡಿರ್ತೀವಿ. ಯಾವಾಗಾರ ಒಂದೊಂದು ದಿನ ಏನಾರು ಕೆಲಸದಾಗಿದ್ದೆ ಅಂದ್ರೆ ಅಷ್ಟೇ ನಾನು ಮಾಡಿ ಹೋಗುವ, ನಾನು ನಂತರ ಮಾಡ್ಕೊಳ್ತೀನಿ ಅಂತ ಹೇಳಿರ್ತೀನಿ. ಸೊ ಬರ್ರಿ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಒಂದು ಈ ಲಾಗ್ನ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡ್ರಿ, ಹೇಳಿದ್ನೆಲ್ಲ ಸ್ಟಾರ್ಟ್ ಆಗ್ಯದ ರೂಟೀನ್ ಅಂತೂ. ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ನೋಡೋಣಂತ. ನೀವು ಮಾತ್ರ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ಬಿಸ್ನೆಸ್ಸಲ್ಲಿ ಯಾರಿಗೇನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಆರ್ಡ್ರ್ ತೊಗೊಳ್ತಾ ಇದ್ದೀನಿ ಮತ್ತು ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ನನ್ನ ಲಾಗ್ ಒಳಗೆ ನೋಡಾಕತ್ತೀರಿ. ಸೊ ನಿಮಗೂ ಬೇಕಾದಲ್ಲಿ ಖಂಡಿತವಾಗ್ಲೂ ನನಗೆ ತಪ್ಪದ ಆರ್ಡ್ರ್ ಕೊಡ್ರಿ. ನಿಮಗೂ ಕೂಡ ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ತೀನಂತ. ಸೊ ಕಾವೇರಿ ಅಂತೂ ರೆಡಿ ಆದ ನಂತರ ಏನೈತಿ ಪೂಜೆ ಮಾಡ್ತಾ ಇದ್ದಾಳೆ. ಪೂಜೆ ಮಾಡಿ ಇನ್ನು ಟಿಫನ್ ಮಾಡಿ ಹೊರಡ್ತಾಳೆ. ನಾನು ಆಕಿದ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟೀನಿ. ಆಕಿ ಜೊತೆನೇ ನಾನು ಟಿಫನ್ ಮಾಡ್ಕೊಳ್ತೀನಿ. ಹೇಳಿದೆ ನಿಮಗೆ, ಈ ಒಂದು ಚಳಿಗೆ ಸ್ವಲ್ಪ ಹೇಳೋದು ಲೇಟನ. ಎದ್ದಾದ್ಮೇಲೆ ಮತ್ತೆ ಇರ್ತಾವಲ್ರಿ ಬೆಳಗ್ಗೆದ ರೂಟೀನ್, ಎಲ್ಲ ಕೆಲಸ ಮುಗಿಸೋದ್ರೊಳಗೆ ಅಂದ್ರೆ ಟೈಮ್ ಆಗೇ ಬಿಡ್ತೈತಿ. ಟೈಮ್ ಆಗುತ್ತಲೆ ಅಂದ್ರೆ ಅವಸರವಾಗಿ ಟಿಫನ್ ಮಾಡೋದು ಹಂಗಾಗ್ಬಿಡ್ತೈತಿ. ಇಲ್ಲಾಂದ್ರೆ ಈ ಬಸ್ ಮಿಸ್ ಆತಂದ್ರೆ ಮತ್ತು ಆಕೆಗೆ ಲೇಟ್ ಆಕೈತೆ ಅಂಥೇಳಿ, ಹೀಗಾಗಿ ಗಡಿಬಿಡಿ ಒಳಗನೆ ಟಿಫನ್ ಮಾಡ್ತಾಳೆ. ಸೊ ನೋಡ್ತಾ ಇರ್ಬೋದು, ಅಲ್ಲೇ ನಿಂತ್ಕೊಂಡನ ಟಿಫನ್ ಮಾಡಕತ್ತಾಳೆ. ಹೆಸರು ಹೇಳ್ತೀನಿ ಕುತ್ಕೊಂಡು ತಿನ್ನಮ್ಮ ಅಂಥೇಳಿ. ಆದರೂ ಆಕಿ ಇಲ್ಲ ಆಂಟಿ ಲೇಟ್ ಆಗೈತೆ ಅನ್ನೋದು, ಅಲ್ಲೇ ನಿಂತ್ಕೊಂಡನ ಹಡಿಬಿಡಿ ಒಳಗೆ ತಿನ್ನೋದು. ಸೊ ಈ ರೀತಿಯಾಗಿ ನಾನು ಕೂಡ ಟಿಫನ್ ಹಾಕ್ಕೊಂಡೆ, ಟಿಫನ್ನು ಕೂಡ ಮಾಡಿಂದ ನಂದು ಒಂದು ರುಟೀನ್ ಡೈಲಿ ಕಾಲ್ ಇರ್ತೈತೆ ರೀ ತಂಗಿ ಮನೆಗೆ. ಮಕ್ಕಳು ಅಷ್ಟೇ ಇದ್ದಾಗಾದರೂ, ತಂಗಿ ಇದ್ದಾಗಾದರೂ ಅಂತ ಬೆಳಗ್ಗೆ ಒಂದು ಕಾಲ್, ಸ್ಕೂಲಿಗೆ ಹೋದ್ರೇನ ಕಾಲೇಜ್ಗೆ ಹೋದ್ರೇನ ಅಂತ. ಸೊ ಅದೇ ರೀತಿ ಒಂದು ಕಾಲ್ ಮಾಡಿದೆ ತಂಗಿಗೆ ನಾನು. ಸ್ನೇಹಿತರೆ, ಅರ್ಜೆಂಟ್ ತಂಗಿ ಮನೆಗೆ ಹೊಟ್ಟೆ ನಾನು. ಕಾವೇರಿ ಹೋದ್ಲ ನಾಷ್ಟ ಮಾಡಿ, ನಾನು ನಾಷ್ಟ ಮಾಡಿದೆ. ಹಂಗೆ ಹಚ್ಚೋಂಗೆ ತಂಗಿಗೆ ಫೋನ್ ಹಚ್ಚಿದೆ, ಮಕ್ಕಳು ಹೋದ್ರನ ಹೆಂಗಂತ. 12ಕ್ಕೆ ಡ್ಯೂಟಿ ಇತ್ತಾಕಿದೆ. ಫೋನ್ ಹಚ್ಚಿದೆ, ಆರಾಮಿಲ್ಲ ಅಂತ, ಮಕ್ಕೊಂಡ ಅಂತ, ಲೂಸ್ ಮೋಷನ್, ವಾಮಿಟಿಂಗ್ ಅಂತ. ಆಕಿ ಮಾತಾಡೋಕೂತ್ರ ಅನ್ನೋಗತ್ತಿಲ್ಲ. ಅದಕ್ಕೆ ಬರ್ತೀನಿ ತಡಿವಾ, ಹಾಸ್ಪಿಟ್ಲಿಗಾರ ಹೋಗೋಣ ಅಂಥೇಳಿ ಬಡ ರೆಡಿಯಾಗಿ ಹೊಂಟೆ ನೋಡ್ರಿ. ಈಗ ಬರ್ರಿ ಹೋಗೋಣ, ನೋಡೋಣ ಏನು ಮಾಡತ್ತಾಳ. ಡ್ಯೂಟಿ ಐತಿ ಒಟ್ಟು. ಬೆಳಗ್ಗೆಯಿಂದ ಅಂತಲ್ಲದೆ ಅಲ್ಲಿ ಹೋಗ್ಕಾಳೆ ಈಗ ಹಾಸ್ಪಿಟ್ಲಿಗೆ. ನಾ ಹಂಗಾರ ದಿನ ಹಚ್ಚಿದೆ, ಹುಡುಗರು ಹೋದ್ವನ ಏನಂತೇಳಿ. ಮಾತಾಡೋಕ್ಕೂ ಹೋಗಲ್ತಕ್ಕ, ಈಗ ಅಷ್ಟು ಒದ್ದಾಡತ್ತ. ಹೆಂಗಾತ್ ನಿನ್ನ ಎಕ್ಸಾಮ್? ಯಾವುದಿತ್ತು ಇವತ್ತು? ಸ್ಟಡಿ ಹಾಲಿಡೇನ ಇವತ್ತು? ಅಂದ್ರೆ ಬೇರೆ ಸಬ್ಜೆಕ್ಟ್ ಐತಿ, ನಿಮ್ಗೆ ರಜೆ ಐತಿ? ಇಲ್ಲ, ಸ್ಟಡಿ ಹಾಲಿಡೇ. ಯಾವಾಗಿಂದ ಆಯ್ತು ಮಮ್ಮಿಗೆ? ಬೆಳಗ್ಗೆ ಎದ್ದ ನಂತರ ವಾಮಿಟಿಂಗ್, ಡಿಸೆಂಟ್ರಿ, ಫುಲ್ ಅಂದ್ರೆ ಫುಲ್ ತ್ರಾಸ ಮಾಡ್ಕೋತಾಳ. ಆಟೋಕ್ಕೆ ಕಾಲ್ ಮಾಡಿದ್ದೈತಿ, ಹಾಸ್ಪಿಟ್ಲಿಗೆ ಹೋಗೋದು ಈಗ. ಪಸ್ಕೊಪನ್ ಕೊಡು, ಒಂದು ಹೆಡ್ಸೆಟ್ ಕೊಡು, ಪ್ಯಾನ್, ಪಸ್ಕೊಪನ್ ಪ್ಯಾಕೆಟ್ ಇದೆಲ್ಲ ಕೊಡ್ಕೊಬೇಕು.
ಇವಾಗ ಇಟ್ಕೊಂಡೆ ಮೇಡಮ್ ಮೋಷನ್ ಕಡಿಮೆ ಆಗುತ್ತೆ. ಮೆನ್ಸಸ್ ಸಮಸ್ಯೆ ಇಲ್ಲ. ಮೆನ್ಸಸ್ ಆಗಿತ್ತು ಮೇಡಮ್ ಮಂಡೇ ಹೋಗಿತ್ತು. 5 ದಿನ ಹೋಗಿತ್ತು ಮಂಡೇ. ಮೋಸ್ಟ್ಲಿ ಡೆಲಿವರಿ ಟೈಮ್ ಬಂದಿರುತ್ತೆ. ಓಕೆ ಹಾಸ್ಪಿಟಲ್. ಸಾಫ್ಟ್ ಅದ ಜಸ್ಟ್ ಇದು ಇನ್ಫೆಕ್ಷನ್ ಆಗಿದೆ. ಇಮಿಡಿಯೇಟ್ ಆಟೋ ಬರುತ್ತಲೆ ಅಂದ್ರೆ ತಂಗಿನ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ. ಆಕೆ ವರ್ಕ್ ಮಾಡೋ ಹಾಸ್ಪಿಟ್ಲ ಪ್ರಶಾಂತ್ ನರ್ಸಿಂಗ್ ಹೋಮ್ ಅಂಥೇಳಿ ನಮ್ಮ ಧಾರವಾಡದ ಮಾಳಮಡ್ಡಿ ಒಳಗೆ ಐತ್ರಿ, ರೈಲ್ವೆ ಸ್ಟೇಷನ್ ರೋಡಿಗೆ. ಅಲ್ಲೇ ವರ್ಕ್ ಮಾಡ್ತಾಳೆ ಆಕೆ ಆ್ಯಸ್ ಅ ಸ್ಟಾಫ್ ನರ್ಸ್ ಆಗಿ. ಸೊ ಇವ್ರು ಬಂದುಬಿಟ್ಟು ಡಾಕ್ಟರ್ ಕೋಮಲ್ ಮೇಡಮ್ ಅಂಥೇಳಿ. ಸೊ ಬಂದ ತಕ್ಷಣ ಅಂದ್ರೆ ನಾವು ಬರೋಕಂದ್ರೆ ಬಂದರ್ರಿ. ಎಲ್ಲನೂ ಏನೇನು ಕೊಡಬೇಕು, ಸಲೈನ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಉಳಿದಂಥ ಸಿಸ್ಟರ್ಸ್ ಏನಿರ್ತಾರೆ ಅವರಿಗೆಲ್ಲನೂ ಇನ್ಸ್ಟ್ರಕ್ಷನ್ ಕೊಟ್ಟರು. ಮತ್ತು ಒಂದು ಸ್ವಲ್ಪ ಎಲ್ಲ ಚೆಕ್ ಮಾಡಿದರು, ರೂಟೀನ್ ಮಾಡಿದರು. ಆಮೇಲೆ ಏನೈತಿ ಸಲೈನ್ ಅದು ಹಾಕಿದ ಮೇಲೆ, ಇಂಜೆಕ್ಷನ್ ಹಾಕಿದ ಮೇಲೆ ಸ್ವಲ್ಪ ಆಕೆಗೆ ಹೊಟ್ಟಿದ ಪೇನ್ ಕಡಿಮೆ ಆಯಿತು. ಎಲ್ಲ ಸ್ಟಾಫ್ ಎಲ್ಲ ಒಳ್ಳೆಯವ್ರಿದ್ದಾರೆ, ಡಾಕ್ಟರ್ಸ್ ಅಷ್ಟೇ ರೀ. ಒಂದು ಫ್ಯಾಮ್ಲಿ ಇದ್ದಂಗೆ ನೋಡ್ರಿ. ಯಾಕಂದ್ರೆ ತಂಗಿನೂ ಅಲ್ಲಿ ಸರ್ವಿಸ್ ಭಾಳ ಆಗೈತಿ. ಹೀಗಾಗಿ ಎಲ್ಲರೂ ಫ್ಯಾಮ್ಲಿ ಅಂತಲೇ ಹೇಳ್ಬೋದು. ಡಾಕ್ಟರ್ಸ್ ಆಗಿರ್ಬೋದು, ಅವ್ರ ಸ್ಟಾಫ್ ಆಗಿರ್ಬೋದು. ನಿಜವಾಗ್ಲೂ ಖುಷಿ ಆಗ್ತೈತಿ. ಇಮಿಡಿಯೇಟ್ ಬಂದ ತಕ್ಷಣ ಅಂದ್ರೆ ರೆಸ್ಪಾನ್ಸ್ ಮಾಡಿ ಈ ಥರ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರಲ್ಲ, ನನಗಂತೂ ಸಮಾಧಾನ ಆಯಿತು. ಯಾಕಂದ್ರೆ ಆಕಿದ ಅವಸ್ಥೆ ನೋಡೋಕ್ಕಾಗಿರಲಿಲ್ಲ. ಯಾಕಂದ್ರೆ ನಮಗೆ ಎಲ್ಲರಿಗೆ, ನಮ್ಮ ಇಡೀ ಫ್ಯಾಮ್ಲಿಗಾಗಿರ್ಬೋದು, ಎಲ್ಲರಿಗೂ ಆಗಿರ್ಬೋದು, ಏನಾರು ಆದ್ಬಿಟ್ಲೆ ಅಂದ್ರೆ ಅಕ್ಕಿ ಅದಾಳ ಅನ್ನೋದು ಒಂದು ಧೈರ್ಯ ಇರ್ತೈತಿ, ಸಮಾಧಾನ ಇರ್ತೈತಿ. ಆದ್ರೆ ಅವತ್ತಿನ ದಿವಸ ಅಕ್ಕಿ ತ್ರಾಸು ನೋಡಿ, ಅಕ್ಕಿಗಾಗಿದ್ದು ನೋಡಿ ನನಗನ ಒಂಥರ ಕೈಕಾಲನ ಶಕ್ತಿನ ಹೋದಂಗೆ ಆಗಿತ್ತು. ನಾನು ಮೊದಲ ಸ್ವಲ್ಪ ಭಯ ಪಡ್ತೀನಿ, ಲಘು ಪ್ಯಾನಿಕ್ ಆಗ್ತೀನಿ ಅಂತ ಹೇಳ್ಬೋದು. ಫ್ಯಾಮ್ಲಿ ಒಳಗೆ ಯಾರಿಗೇ ಆಗಿರ್ಬೋದು, ಲಘುನ ಪ್ಯಾನಿಕ್ ಆಗಿಬಿಡ್ತೀನಿ ನಾನು. ಹೀಗಾಗಿ ಅವತ್ತಕ್ಕೆ ಅವಸ್ಥೆ ನೋಡಿ ಜಸ್ಟ್ ಫೋನ್ ಒಳಗನ ಆಕಿ ಚಡ್ಪಡ್ಸೋದು ನೋಡಿ ನಿಲ್ಲಕ್ಕಾಗಿರಲಿಲ್ಲ ನನಗೆ. ಬಟ್ ಇಲ್ಲಿ ಬಂದಮೇಲೆ ಇವರೆಲ್ಲ ಇಮಿಡಿಯೇಟ್ ಇದನ್ನು ಮಾಡಿದ್ಲೆ ಅಂದ್ರೆ ಆಕಿಗೆ ಸ್ವಲ್ಪ ಪೇನ್ ಕಡಿಮೆ ಆಯ್ತಲ್ಲ, ನನಗೆ ಆರಾಮ ಅನ್ನಿಸ್ತು. ಸ್ವಲ್ಪ ರಿಲೀಫ್ ಆದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನೋಡಿರಿ, ಯಾವಾಗ ಯಾರಿಗೆ ಏನಾಗ್ತೈತೆ ಹೇಳಕ್ಕೆ ಬರೋಂಗಿಲ್ಲ. ಅವತ್ತಿನ ದಿವಸ ನಿಜವಾಗ್ಲೂ ಸ್ವಲ್ಪ ಗಾಬರಿನ ಆಗಿದ್ದೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು. ಆಮೇಲೆ ನಾ ಹೇಳ್ದ ಹಾಗೆ ನಮ್ಮ ತಂಗಿದು ಇಲ್ಲೇ ಸರ್ವಿಸ್ ಭಾಳ ಆಗೈತೆ ಅಂತ ಹೇಳಿದೆ. ಭಾಳ ವರ್ಷದಿಂದ ಮಾಡ್ತಾ ಇದ್ದಾಳೆ. ಒಂಥರ ಸೀನಿಯರ್ ನರ್ಸ್ಗಳೊಳಗೆ ಆಕಿ ಒಬ್ಬಾಕೆ ಅಂತ ಹೇಳ್ಬೋದು. ಹೀಗಾಗಿ ಉಳಿದಂಥ ಜೂನಿಯರ್ಸ್ ಆಗಿರ್ಬೋದು, ಎಲ್ಲರಿಗೂ ಅಂತ ಅಂದ್ಕೊಳ್ರಿ. ಒಟ್ಟು ಅವಾಗಿಂದ ಅವಾಗ ಕರೆಕ್ಟ್ ಆಗಬೇಕು, ಅವಾಗಿಂದ ಅವಾಗ ಕೆಲಸ ಆಗಬೇಕು ಅಂದ್ರೆ ಆಗ್ಬೇಕ್ರಿ. ಆಕಿಗೆ ಸ್ವಲ್ಪ ಸ್ಟ್ರಿಕ್ ಅದಾಳ ಅಂತಲೇ ಹೇಳ್ಬೋದು ಎಲ್ಲರ ಜೊತೆಗೂ. ಅದಕ್ಕೆ ಅವರೆಲ್ಲ ಕಲೀಗ್ಸ್ ಒಬ್ಬೊಬ್ಬರಾಗೆ ಬಂದು ಹಿಂಗಾಗೈತೆ ಅನ್ನೋತ್ಲೆ ಅಂದ್ರೆ, ಹಬ್ಬ ಬಿಡು ಇವತ್ತೊಂದು ಸ್ವಲ್ಪ ನಾವೆಲ್ಲರೂ ಆರಾಮಿರ್ತೀವಪ್ಪ, ನಿನಗೆ ಆರಾಮಿಲ್ಲ, ನೀ ರೆಸ್ಟ್ನಾಗ ಅದೆಯಲ್ಲ, ನಾವು ಇವತ್ತು ಆರಾಮಿರ್ತೀವಿ ನೋಡು, ನಿನ್ನ ಕಡೆಯಿಂದ ಏನು ನಮಗೆ ಇನ್ಸ್ಟ್ರಕ್ಷನ್ ಇರೋಂಗಿಲ್ಲ, ಜೋರು ಇರೋಂಗಿಲ್ಲ ಅಂಥೇಳಿ ಅಂದ್ರೆ ಚಾಸ್ತಿ ಮಾಡಕತ್ತಿದ್ರು ಎಲ್ಲರೂ ಆಕಿಗೆ. ಏನಕ್ಕ ಏನಾಯಿತು, ನಮ್ಮನ್ನು ಎಲ್ಲರನ್ನೂ ಬಿಟ್ಟು ಪಾರ್ಟಿ ಮಾಡಿ ಬಂದೇನೋ, ನಮ್ಮನ್ನೆಲ್ಲ ಬಿಟ್ಟು ಏನಾರು ತಿಂದಿದ್ದೇನೋ, ಅದಕ್ಕೆ ಹಿಂಗಾಯ್ತನೋ ಅಂತ ಎಲ್ಲರೂ ಅಂದ್ರೆ ಎಲ್ಲರೂ ಅಷ್ಟೇನ ರೀ. ಅಷ್ಟು ಕಾಳಜಿಯಿಂದನೇ ಎಲ್ಲರೂ ಕಾಲು ಎಳ್ಯಾಕತ್ತಿದ್ರು ಅಂತಲೇ ಹೇಳ್ಬೋದು ಆಕಿಗೆ. ಇಲ್ಲಪ್ಪ ನಾ ಏನೂ ತಿಂದಿಲ್ಲೋ ಮಾರಾಯ, ಏನೂ ಆಗಿಲ್ಲ ಹಿಂಗೆ ಅಂತ ಆಕಿನೂ ಹೇಳಾಕತ್ತಿದ್ಲು. ಡಾಕ್ಟ್ರು ಹೇಳ್ದ ಹಾಗೆ ಇನ್ಫೆಕ್ಷನ್ ಇಲ್ಲ ಅಂದ್ರೆ ಎಸಿಡಿಟಿ ಸಲುವಾಗಿ ಆಗಿರ್ಬೋದು ಅಂತ ಹೇಳಿದರು. ಬಟ್ ಹೇಳಿದ್ನೆಲ್ಲ ಕೆಲವೊಂದಿಷ್ಟು ಒಳ್ಳೆ ಇಂಜೆಕ್ಷನ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ತಾಬುಡು ಕಡಿಮೆನೂ ಆಯ್ತು ರೀ ಆಕಿಗೆ. ಮತ್ತು ಎಲ್ಲರ ಜೊತೆಗಿನೂ ನಾರ್ಮಲಾಗಿ ಮಾತಾಡಕತ್ತಿದ್ಲು. ಆಮೇಲೆ ಅದು ಇಂಜೆಕ್ಷನ್ನಿಗಾಯ್ತು ಏನಾಯ್ತೋ ಗೊತ್ತಿಲ್ಲ, ಆಕೆಗೆ ನಿದ್ದೆನ ಹತ್ತಿಬಿಡ್ತು. ಅಂದ್ರೆ ರೆಸ್ಟನ ಆಗಲಿ ಅಂಥೇಳಿ ನಾನು ಕೂಡ ನೋಡಿರಿ ಸೌಂಡ್ ಮಾಡ್ತಾ ಇಲ್ಲ. ಮತ್ತು ಯಾರೂ ಕೂಡ ನಂತರದಲ್ಲಿ ಬರಲಿಲ್ಲ. ಆಕೆಗೆ ಸ್ವಲ್ಪ ನಿದ್ದೆ ಆಗಿ ರೆಸ್ಟ್ ಆಗಲಿ ಬಿಡು ಅಂಥೇಳಿ ಎಲ್ಲರೂ ಕೂಡ ಆಕೆಗೆ ರೆಸ್ಟಿಗೆ ಬಿಟ್ರು ಅಂತ ಹೇಳ್ಬೋದು. ಬಟ್ ಸಲೈನ್ ಅಂತೂ ಸ್ಟಾರ್ಟ್ ಇತ್ತು ಸ್ನೇಹಿತರೆ. ನಾನಂತೂ ಇಡೀ ದಿವಸ ಅಂದ್ರೆ ಸಾಯಂಕಾಲ 7 ಗಂಟೆಗೆ ಬಂದ್ವಿ ನಾನು ಅವತ್ತು. ಮಾಮ ಮನೆಗೆ ಹೋದರು, ಯಾಕಂದ್ರೆ ಮಗಳದ್ದು ಎಕ್ಸಾಮ್ ಇತ್ತು. ಮಗಳು ಒಬ್ಬಾಕೆ ಇದ್ಲು, ಸ್ಟಡಿ ಮಾಡಕತ್ತಿದ್ಲಕ್ಕೆ. ಹೀಗಾಗಿ ಮಾಮಾರ್ ನನ್ನ ನಂತರದಲ್ಲಿ ನಾವು ಮನೆಗೆ ಕಳಿಸ್ಕೊಟ್ಟು ನಾನು ತಂಗಿ ಜೊತೆಗೆ ಉಳ್ಕೊಂಡೆ ನೋಡ್ರಿ. ಇದು ಮಧ್ಯಾಹ್ನ ಟೈಮಿಗೆ ಏನೈತಿ, ಭವಾನಿ ಬಂದಳು. ಚಿಕ್ಕಮ್ಮಗೆ ಗೊತ್ತಾಗ್ಬಿಡ್ತು ಅಡ್ಮಿಟ್ ಆಗ್ಯಾಳ ಅಂಥೇಳಿ. ಸೊ ಹೀಗಾಗಿ ಮತ್ತೆ ಎಲ್ಲಿ ಬರ್ತೀವಿ ಬಿಡು ಅಂತ ನಾವೆಲ್ಲ ಹೇಳಿದ್ವಿ ಕಾಲ್ ಮಾಡಿದಾಗ. ಆದರೂ ಕೂಡ ಭವಾನಿ ಕಾಲೇಜ್ಗೆ ಹೋಗಿದ್ಲು. ಸೊ ಹೋಗಿ ಅಕ್ಕನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬಾ ಅಂಥೇಳಿ ಕಾಲ್ ಮಾಡಿದ್ಲಂತ ಭವಾನಿಗೆ ಚಿಕ್ಕಮ್ಮ. ಹೀಗಾಗಿ ಕಾಲೇಜಿಂದ ಭವಾನಿ ಈ ಕಡೆನ ಬಂದಳು. ಬಂದು ಎಷ್ಟೋ ತನ ಮತ್ತು 3 ಜನ ಅಕ್ಕ ತಂಗಿಯರ ಹರಟಿ ಹೊಡೆದ್ವಿ.
ಇರ್ತದಲ್ರಿ ಮಾತಂದ್ರೆ ಹಿಂಗಾಗಿ ಮತ್ತು ಆಕಿಗೂ ಸ್ವಲ್ಪ ಆರಾಮಾಗಿತ್ತು ಅಲ್ಲ ಅಷ್ಟೊತ್ತಿಗೆ ಅಂದ್ರೆ ಎಲ್ಲನೂ ಆರಾಮಾಗಿತ್ತು. ಬಟ್ ಇನ್ನೊಂದೆರಡು ಡಾಕ್ಟ್ರೇ ಹೇಳ್ದಂಥ ಇನ್ನೊಂದೆರಡು ಸೆಲೈನ್ ಬಾಕಿ ಇದ್ವು. ಪಾರ್ಟಿ ಬಾಕಿ ಐತಿ ಇನ್ನ. ಹೌದಾ, ನಮ್ದು ಬಾಕಿ ಐತಿ. ಇಬ್ರು ಸೇರಿ ಅದ ಪಾರ್ಟಿ ಮತ್ತೆ. ಹಾಯ್ ಫ್ರೆಂಡ್ಸ್, ನೋಡುನ್ ಬರ್ರಿ ಯಾರ್ಯಾರು ಏನೇನ್ ಮಾಡಾಕತ್ತಾರ. ಇಲ್ಲಿ ನೋಡ್ರಿ ಮಮ್ಮಿ ಈಗ ಬಂದು ಜಳಕ ಮಾಡಿ ಮಕ್ಕೊಂಡಾರ. ಹಾಸ್ಪಿಟ್ಲಿಂದ ಬಂದಿವ್ರಿ. ಕಡಿಮೆ ಆಗೈತಲ್ಲ ತಂಗಿಗೆ. ಸೊ ಇರು ನನ್ನಲ್ಲ ಈ ರೀತಿ ಆರಾಮಾಗಿ ಬಂದೀವಿ. ಇವು ಸ್ನಾನ ಮಾಡಿದ್ದಿಲ್ಲ, ಹಂಗೆ ಹೋಗಿದ್ವಲ್ಲ, ಅದಕ್ಕೆ ಈಗ ಬಂದು ಫ್ರೆಶ್ ಅಪ್ ಆಗಿ ಫ್ರೆಶ್ ಮಾಡಾಕ. ಎಲ್ಲ ಮಮ್ಮಿಂಗೆ ಇನ್ನೊಂದು ಸಲನ್ ಹಚ್ಕೊಂಡಾರ ಅವ್ರು. ಹೆಂಗ ಮಮ್ಮಿ ಆರಾಮೈತಿ? ಸ್ವಲ್ಪ ಆರಾಮ ಹ್ಮ್ ಸಲಹೆ ಐತಿಲ್ಲ. ಮುಟ್ಟಾಡ್ಬೇಡ್ಬಿಡ ನನ್ನ ಮಳ ಮಳ ಹೊಂಟೈತೆ ಇಲ್ಲ ಅಂತ. ಹೊಂಟೈತಿ. ಇಲ್ಲೇ ಇವ್ರಿಬ್ರು ಮಕ್ಕೊಂಡಾರ. ಇಲ್ಲೇ ನೋಡ್ರಿ ಮಾವ ಸಸಿ ಬುಟ್ಟಿ ಹಿಡ್ಕೊಂಡು ಶೇಂಗಾ ತಿನ್ನಕತ್ತಾರ. ಇವ್ರು ಅಷ್ಟು ಗಾಳಿ ಮಾಡ್ಯಾರ ನಾರಿ ಇವತ್ತೆ. ಎಷ್ಟು ಚಂದ ಕುಂತಾರ ನೋಡಿ ಇಬ್ರು. ಹಾ, ಪಪ್ಪ ಮ್ಯಾಚ್ ನೋಡತ್ತಾರ. ಇಲ್ಲೇ ಸಿಸ್ಟರ್ ರೊಟ್ಟಿ ಮಾಡತ್ತಾರ್ರಿ. ರೊಟ್ಟಿ ಏನಿಲ್ಲ ನೋಡ್ರಿ, ಇಷ್ಟ ಅಡ್ಡಾಡಕ. ನಂಗೆ ರೊಟ್ಟಿ ಮಾಡಕ್ ಬರಲ್ರಿ ಫ್ರೆಂಡ್ಸ್. ಉಳ್ದಿದ್ದೆಲ್ಲ ಮಾಡ್ತೇನ್ರಿ ನಾನು. ಹೌದೆಲ್ಲ ಅಡ್ಗೆ ಮಾಡ್ತೇನೆ ಅಂದಿದ್ ನಾನು. ಅಡ್ಗೆ ಮಾಡ್ತೇನೆ ಅಂದಿದ್ ನಾನು. ಏನ್ ಮಾಡತ್ತೀರಿ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತಂಗಿ ಮನೆಗೆ ಬಂದೇನಿ, ಗೊತ್ತೈತಿ. ಸೊ ಈಗ ಕೊಬ್ಬರಿ ಚಟ್ನಿ ಮಾಡಾಕತ್ತೀನಿ ನಾನು. ಇದ್ರ ಜೊತೆ ಏನು ಮಾಡಾಕತ್ತೀನಿ? ತಾಲಿಪಟ್ಟಿ. ಸುಂದರ ನೋಡ್ರಿ ಅವ್ರಿ ತೆಗೆಕೊಂಟಾರ ನೋಡ್ರಿ ಅವ್ರು. ಎಲ್ಲೆಲ್ಲಿ ಮಾರ್ರಿ ಹೋಗ್ಬೇಕು ಶಾಲಿಗೆ. ಗಾಡಿ ತೊಳಿದ್ರಿ, ನಾನು ತೊಳ್ದಾರಿ ಅವ್ರು ಕೂಡ. ಅಲ್ಲೇ ಮಮ್ಮಿ ಸ್ಕೂಟಿ ತೊಳಿತಾರೆ ಅಂತ ಒಂದು ಬರೀ ಮೂರನೇ ತಾಲಿಪಟ್ಟಿ ಮಾಡತ್ತೆ ನೋಡಪ್ಪ. ನೋಡ್ರಿ ಫ್ರೆಂಡ್ಸ್, ನಾ ಹೇಳ್ತಕ್ಕೆ ನಮ್ಗೆ ಗೊತ್ತಲ್ಲ. ಇವತ್ತು ಟಿಫನ್ಗೂ ಆಯಿತು, ಎಲ್ಲರ ಬಾಕ್ಸಿಗೂ ಆಯಿತು. ತಾಲಿಪಟ್ಟಿನ ಮಾಡಿದೆ, ಕೊಬ್ಬರಿ ಚಟ್ನಿ, ಮೊಸರು ಎಲ್ಲನೂ ಇತ್ತು. ನಾನು ನಮ್ಮ ತಂಗಿ ಸಲುವಾಗಿ ನಮ್ಮ ತಂಗಿ ಮನ್ಯಾಗ ಉಳ್ಕೊಂಡ್ರೆ ನಮ್ಮ ತಂಗಿ ಎದ್ದು ಡ್ಯೂಟಿಗೆ ಹೊಂಟ್ಲು ನೋಡ್ರಿ. ನೆಕ್ಸ್ಟ್ ಡೇ ಇದೆ. ನಿನ್ನೆ ದಿವಸ ಅಡ್ಮಿಟ್ ಆಗಿದ್ಲು, ಇವತ್ತು ಮತ್ತು ಡ್ಯೂಟಿಗೆ ಹೋದ್ಲು. ಇರಲಿ ಬಿಡು, ಆರಾಮಾಗೈತಿ. ಹೆಂಗೂ ನಾವು ವರ್ಕ್ ಮಾಡೋದು ಹಾಸ್ಪಿಟ್ಲ್ ಒಳಗೆ ಅಲ್ಲ, ನಡೀತದ. ಇಲ್ಲಿರೋಕಿನ ಅಲ್ಲೇ ರೆಸ್ಟ್ ಮಾಡ್ಕೊಳ್ತೀನಿ ಅಂಥೇಳಿ ಡ್ಯೂಟಿಗೆ ಹೋದ್ಲು. ಈ ಕಡೆ ಮಗನೂ ರೆಡಿ ಆಗ್ಯಾನು ಸ್ಕೂಲಿಗೆ. ಅವನ ಜೊತೆಗೆ ನಾನು ಕೂಡ ರೆಡಿ ಆಗೇನಿ ಸ್ನೇಹಿತರೆ. ಹಾಗೆ ಕಾವೇರಿ ಕೂಡ ರೆಡಿ ಆಗ್ಯಾಳ. ನಾನು ಇವರಿಬ್ಬರನ್ನು ಕರ್ಕೊಂಡು ಈಗ ಹೋಗಬೇಕು. ಯಾಕಂದ್ರೆ ನಾನು ಅರ್ಜೆಂಟಾಗಿ ಬೆಳಗಾವಿಗೆ ಹೋಗೋದೈತಿ. ನಮ್ಮ ಸೋದರತ್ತೆ ನಾನು ಕೂಡ ಬೆಳಗಾವಿಗೆ ಹೋಗಾಕತ್ತೀವಿ. ಅದ್ರ ಸಲುವಾಗಿ ನಾನು ಅಡುಗೆ ಕೂಡ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ನಾನು ಹೊರಡ್ತಾ ಇದ್ದೀನಿ. ಭಾಳ ದಿನ ಮುಂಚೆನೇ ಹೋಗಬೇಕಾಗಿತ್ತು, ಬಟ್ ಆಗೇನೇ ಇಲ್ಲ. ಒಂದ್ರ ಮೇಲೆ ಏನಾದರೂ ಒಂದು ಬರ್ತಾನೆ ಇತ್ತು. ಹೀಗಾಗಿ ಹೋಗೋಕ್ಕಾಗೇನೇ ಇಲ್ಲ. ಹೋಗಲೇಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಬಟ್ ಆಗಿರಲಿಲ್ಲ, ಅನಿವಾರ್ಯ ಕಾರಣದಿಂದ ಆಗಿರಲಿಲ್ಲ. ಆದ್ರೆ ಇವತ್ತು ಮಾತ್ರ ಡಿಸೈಡ್ ಮಾಡಿಬಿಟ್ಟಿದ್ದೆ. ಇವತ್ತು ನಮ್ಮ ಅತ್ತೆಯವ್ರಿಗೂ ಹೇಳಿದ್ದೆ, ಇವತ್ತು ಎಷ್ಟೊತ್ತಿದ್ರೂ ಹೋಗೇ ಬಿಡೋಣ ನಾವು ಬೆಳಗಾವಿಗೆ ಅಂಥೇಳಿ. ಅದಕ್ಕೋಸ್ಕರ ಬೆಳಗ್ಗೆನ ನೋಡ್ರಿ ಆಲ್ಮೋಸ್ಟ್ ಒಂದು 9 ಗಂಟೆ ಆಗಿರ್ಬೋದು ಟೈಮ್. ಈಗ ನಾನು ಕೂಡ ರೆಡಿಯಾಗಿ
ಮಗನ್ನ ಮತ್ತು ಕಾವೇರಿನ ಕರ್ಕೊಂಡು ಹೊರಟೆ. ಕಾವೇರಿನ ಆಲ್ರೆಡಿ ಡ್ರಾಪ್ ಮಾಡಿದ್ವಿ ನಾವೀಗ. ಈಗ ಮಗನ ಸ್ಕೂಲಿಗೆ ಮಗನಿಗೆ ಡ್ರಾಪ್ ಮಾಡ್ತೀನಿ. ಸೇಮ್ ಟೈಮ್ ಆಗಿತ್ತು ಆ್ಯಕ್ಚುಲಿ. ನಾನು ಹೋಗೋ ಟೈಮ್ ಮತ್ತು ಅವರಿಬ್ಬರದು ಟೈಮ್ ಸೇಮ್ ಆಗಿತ್ತು. ಹೀಗಾಗಿ ಅವ್ರಿಗೆ ನಾನು ಕರ್ಕೊಂಡು ಬಂದೆ. ಇಲ್ಲಾಂದ್ರೆ ಅವ್ರು ಡೈಲಿ ಬಸ್ಸಿಗೆನ ಹೋಗಿರ್ತಾರೋ. ಈಗೇನೈತಿ ಮಗಗೆ ಡ್ರಾಪ್ ಮಾಡ್ಬೇಕು ನೋಡ್ರಿ ನಾನು. ಮತ್ತು ಯಾಕಪ್ಪ ಬೆಳಗಾವಿ ಕೊಂಟೇನಿ, ಏನಂತದು ಹೋಗಲೇಬೇಕಾದಂಥ ಅನಿವಾರ್ಯತೆ ಇತ್ತು, ಯಾರ ಸಲುವಾಗಿ ಹೋಗ್ತಾ ಇದ್ದೀನಿ, ಮತ್ತು ಏನೆಲ್ಲ ನಾನು ಅಡುಗೆ ಮಾಡಿದ್ದೆ, ಎಲ್ಲವನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಆದರೆ ಈ ಬ್ಲಾಗಲ್ಲಿ ಶೇರ್ ಮಾಡೋಂಗಿಲ್ಲ, ಯಾಕಂದ್ರೆ ಬ್ಲಾಗಲ್ಲಿ ಲೆಂದಿ ಆಗ್ತೈತಿ. ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ನಿಮಗೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಯಾಕೆ ಹೋಗ್ತಾ ಇದ್ದೀನಿ ಬೆಳಗಾವಿಗೆ ಅಂಥೇಳಿ. ನಿಮಗೆ ಗೊತ್ತಿರೋ ಹಾಗೆ ಬೆಳಗಾವಿದಲ್ಲೇ ನಮ್ಮ ಸೋದ ಅತ್ತಿಯವರ ಮಗಳು ಇರ್ತಾಳೆ ಅಕ್ಕಮ್ಮ ಅಂತ. ನಮ್ಮ ಸಣ್ಣ ಅತ್ತಿಯವ್ರ ಮಗಳು ಅಕ್ಕಮ್ಮ ಅಂತ ಇರ್ತಾಳೆ. ಸೊ ಅಕ್ಕಮ್ಮ ಅವ್ರ ಮನೆಗೂ ಹೋಗಬೇಕು. ಆದರೆ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕೆಲಸದ ಮೇಲೆ ಹೊಂಟೇನಿ ಸ್ನೇಹಿತರೆ.